वेलकम टू कड़क फॉर्मा गेट आल अपडेट्स ऑफ फार्मसी डी स्टूडेंट काफ़ी दिनों के बाद ಭಾಳ ದಿನಗಳಾದಮೇಲೆ ನಮಗೆ ಒಂದು ಅಪ್ಡೇಟ್ ಸಿಕ್ಕಿದೆ 25th ಆಫ್ ಏಪ್ರಿಲ್ 2024 ಆನ್ಲೈನ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಶೆಡ್ಯೂಲ್ ಆಪ್ಷನ್ ಎಂಟ್ರಿ ಆ್ಯಂಡ್ ಆನ್ಲೈನ್ ಸೀಟ್ ಅಲಾಟ್ಮೆಂಟ್ notification for B Farm lateral entry 2023. So as the results of diploma in pharmacy results are published recently, admission to the B Farm lateral entry for the year 2023 will be conducted as per the following schedule. ಇಲ್ಲಿ ಭಾಳದಿಂದನೇ ನೀವು B Farm lateral entry ಕೌನ್ಸಿಲಿಂಗ್ ವೇಟ್ ಮಾಡ್ತಾ ಇದ್ದೀರಾ. ಇವಾಗ ಅಟ್ಲೀಸ್ಟ್ ಒಂದು ಸರ್ಕ್ಯುಲರ್ ಒಂದು ಅಫಿಷಿಯಲ್ ಆಗಿ ಒಂದು ನೋಟಿಫಿಕೇಷನ್ ಬಂದಿದೆ KA ಇಂದ. ಸೊ ಅಟ್ ಲಾಸ್ಟ್ ಅವ್ರು ಇವಾಗ ಡಿಸೈಡ್ ಮಾಡಿದ್ದಾರೆ ಕೌನ್ಸಿಲಿಂಗ್ ಮಾಡಬೇಕು ಅಂತ. ಸೊ ಇಲ್ಲಿ the candidates who have appeared for the UG CET 2023 will be eligible to participate for admission to B Farm lateral entry course. Here ಯಾರ್ಯಾರ ಸ್ಟೂಡೆಂಟ್ 2023ರಲ್ಲಿ CET ಎಕ್ಸಾಮ್ ಬರೆದಿದ್ದೀರಾ ಅವರು ಈ ಒಂದು ಕೌನ್ಸಿಲಿಂಗ್ಗೆ ಅರ್ಹರಾಗಿರ್ತಾರೆ. ನೀವು CET ಒಂದು ವೇಳೆ ಬರೆದಿಲ್ಲ ಅಂತಂದರೆ ನೀವು ಕೌನ್ಸಿಲಿಂಗ್ಗೆ ಅರ್ಹರಾಗಲ್ಲ. ಓಕೆ, ಸೊ ಭಾಳಷ್ಟು ಇಲ್ಲಿ ಓವರಾಲ್ 5 ಸ್ಟೆಪ್ಸ್ ಇದ್ದಾವೆ. ಈ 5 ಸ್ಟೆಪ್ ಆದಮೇಲೆ ನಿಮಗೆ ಏನು ಗೌರ್ಮೆಂಟ್ ಸೀಟ್ ಸಿಗುತ್ತೆ ಅಂತ ಅರ್ಥ. ಸೊ ಓವರಾಲ್ ಫಸ್ಟ್ ಏನಿದೆ ಅಂತಂದರೆ ಎಂಟ್ರಿ ಆಫ್ ಡಿಪ್ಲೊಮಾ ಫಾರ್ಮಸಿ ಇಂಟು ದ KEA ಪೋರ್ಟಲ್ ಬೈ ಕ್ಯಾಂಡಿಡೇಟ್ಸ್. ನೀವೇನು ಮಾಡಬೇಕು ಅಂದರೆ ನೀವು ಲಾಗಿನ್ ಮಾಡ್ಕೊಂಡು KEA ಲಿಂಕಲ್ಲಿ ನಿಮ್ಮ ಫಸ್ಟ್ ಇಯರ್ ಆಮೇಲೆ ಸೆಕೆಂಡ್ ಇಯರ್ ಡಿಪ್ಲೊಮಾ ಇನ್ ಫಾರ್ಮಸಿ ಮಾರ್ಕ್ಸ್ನ ಅಲ್ಲಿ ಎಂಟ್ರಿ ಮಾಡಬೇಕು. ಎಂಟ್ರಿ ಮಾಡೋಕ್ಕೆ ಏನು ಟೈಮ್ ಇದೆ ಅಂದರೆ 29/4/2026 2/5/2024 ಬೆಳಗ್ಗೆ 10 ಗಂಟೆವರೆಗಿದೆ. ಅದಾದಮೇಲೆ ಅವರು ಮೆರಿಟ್ ಲಿಸ್ಟ್ ವಿಸ್ ಬಿ ಹಾಸ್ಟೆಡ್ ಆನ್ ದ ವೆಬ್ಸೈಟ್. ನೀವು ಇಷ್ಟೆಲ್ಲ ನಿಮ್ಮ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಡಿಪ್ಲೊಮಾ ಇನ್ ಫಾರ್ಮಸಿ ಅವರೇಜ್ ಆ್ಯಂಡ್ ಓವರಾಲ್ ಮಾರ್ಕ್ಸ್ ಎಂಟ್ರಿ ಮಾಡಿದ್ನೆ ಅವರು ಅದನ್ನು ಡೇಟಾ ಇಟ್ಕೊಂಡು ಒಂದು ಮೆರಿಟ್ ಲಿಸ್ಟ್ ವೆಬ್ಸೈಟ್ನಲ್ಲಿ ಡಿಸ್ಪ್ಲೇ ಮಾಡ್ತಾರೆ. ಆ ಒಂದು ಮೆರಿಟ್ ಲಿಸ್ಟ್ ಇದಾದಮೇಲೆ ಡೌನ್ಲೋಡಿಂಗ್ ಆಫ್ ವೆರಿಫಿಕೇಷನ್ ಲಿಸ್ಟ್. ಓಕೆ, ಸೊ ಅದಾದಮೇಲೆ ಏನಾಗುತ್ತೆ ಅಂತಂದರೆ ನಿಮ್ಮದು ಡಾಕ್ಯುಮೆಂಟೇಷನ್ ವೆರಿಫಿಕೇಷನ್ ಮಾಡಿಬಿಟ್ಟು ನಿಮಗೊಂದು ಸ್ಲಿಪ್ ಕೊಡ್ತಾರೆ, ವೆರಿಫಿಕೇಷನ್ ಸ್ಲಿಪ್ ಕೊಡ್ತಾರೆ. ಅದಾದ ನಂತರ ಆಪ್ಷನ್ ಎಂಟ್ರಿ ಬೈ ಎಲಿಜಿಬಲ್ ಕ್ಯಾಂಡಿಡೇಟ್ಸ್. ನಿಮಗೆ ನಿಮ್ಮದೆಲ್ಲ ಡಾಕ್ಯುಮೆಂಟೇಷನ್ ಎಲ್ಲ ವೆರಿಫಿಕೇಷನ್ ಆದಮೇಲೆ ನೀವು ಆಪ್ಷನ್ ಎಂಟ್ರಿ ಮಾಡ್ಬೋದು. ಅಂದರೆ ನಿಮಗೆ ಬೇಕಾಗಿರೋ ಕಾಲೇಜ್ನ ನೀವು ಹೋಗ್ಬಿಟ್ಟು ಸೆಲೆಕ್ಟ್ ಮಾಡ್ಕೋಬೋದು. ಆ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ನಿಮಗೆ ಏನೇನು ಟೈಮ್ ಇದೆ ಅಂದರೆ 6th ಫ್ರಮ್ 6 PM ಆನ್ 2/5/2024 4/5/2024 ಅಪ್ ಟು 2 PM. ಓಕೆ, ಓವರಾಲ್ ನಿಮಗೆ ಇಲ್ಲಿ 2, 3, 4 3 ದಿನ ನಿಮಗೆ ಇಲ್ಲಿ ಟೈಮ್ ಸಿಗ್ತಾ ಇದೆ. ಓಕೆ, ದೆನ್ ಪಬ್ಲಿಕೇಶನ್ ಆಫ್ ಪ್ರಾವಿಷನಲ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್. ಅದಾದಮೇಲೆ ಪ್ರಾವಿಷನಲ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ನ ಪಬ್ಲಿಷ್ ಮಾಡ್ತಾರೆ. ಅದು ಏನಾಗಂತಂದರೆ 4 ಮೇ 2024 6 ಗಂಟೆ ಮೇಲೆ ಇದನ್ನು ಪಬ್ಲಿಷ್ ಮಾಡ್ತಾರೆ. ಸೊ ಓವರಾಲ್ ಇದು ಒಂದು ಸಿಹಿ ಸುದ್ದಿ. ಏನು ಅಂತಂದರೆ B Farm lateral entry ಸ್ಟೂಡೆಂಟ್ಗೆ ಕೌನ್ಸಿಲಿಂಗ್ ಮಾಡ್ತಾರೆ. ಬಟ್ ಅವ್ರು ಕೌನ್ಸಿಲಿಂಗ್ ಮಾಡಬೇಕು ಅಂತಂದರೆ ಕೆಲವೊಂದು ಸ್ಟೆಪ್ಸ್ನ ನೀವು ಮಾಡಬೇಕು. ನಾನು ಮುಂದೊಂದು ನಾಳೆ ವಿಡಿಯೋದಲ್ಲಿ ನಾನು ಡಿಸ್ಕ್ರೈಬ್ ಮಾಡ್ತೀನಿ. ನೀವು ಯಾವ ಥರ ಎಂಟ್ರಿ ಮಾಡ್ಕೋಬೇಕು, ನಿಮ್ಮ ಡಾಕ್ಯುಮೆಂಟ್ಸ್ನ ನಿಮ್ಮ ಮಾರ್ಕ್ಸ್ನಲ್ಲಿ ಅಪ್ಲೋಡ್ ಮಾಡ್ಕೋಬೇಕು. ಸೊ ಓವರಾಲ್ ಇಟ್ಸ್ ಎ ಗುಡ್ ನ್ಯೂಸ್ ಫಾರ್ ಆಲ್ ದ B Farm lateral entry ಸ್ಟೂಡೆಂಟ್ಸ್ ಹೂ ಹ್ಯಾಸ್ ರಿಟರ್ನ್ ದ KEA examination in the last year. Thank you.